ಇವಾಗ ಕಾಡು ಕಣಿವೆ ದಾರಿಯಲ್ಲಿ ಹೋಗ್ತೇವೆ. ರೆಸ್ಟ್ ಆದ ತಕ್ಷಣ ಇವಾಗ ನಾನು ಮುಂದೆ ನಂಗೆ ತೆಗ್ದಿದ್ದೀನಿ, ನಡೀತಾ ಇರೋದು ಅಷ್ಟೇ. ಏನೇ ಆಗಲಿ ಬಟ್ ಫೋನ್ ಮಾತ್ರ ಬಿಡೋಲ್ಲ. ಕ್ಯಾಪ್ಚರ್ ಇವರಿ ಮೂಮೆಂಟ್ ಅಂತೇಳಿ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ. ಯಾರೇನಾದರೂ ಅಂದ್ಕೊಳ್ಳಿ, ಹೋಗ್ತಾಯಿದ್ದೀನಿ. ಕಾಣಿಸ್ತಾರೆ ಜನಗಳು ಈ ಕಣಿವೆಯಲ್ಲಿ ಕೂಡ ರಿಸ್ಕ್ ತಗೊಂಡು. ಓಕೆ ನೋಡಿ, ಇದೇ ವ್ಯೂ. ನಾವು ಅಲ್ಲಿಂದ ಬಂದಿದ್ದೀವಿ, ಆ ಪಾಯಿಂಟಿಂದೀವಿ ಬಂದು ಈ ಕಣಿವೆ ಸ್ಲೋಪ್ ಜಾಗನ ಹೆಂಗೆ ಇದ್ದೀವಿ ಅಂದರೆ ಇನ್ನೂ ಕಾಣಿಸ್ತಾ ಇರಬೇಕು. ಬಟ್ ಅಲ್ಲಿದೆ. ಯಾವತ್ತೂ ಅಷ್ಟೇ ಒಂದು ಅಡ್ವೈಸ್ ನಾನು ಮಾಡ್ತೀನಿ, ಶೂ ಹಾಕೊಂಬನ್ನಿ, ಚೆನ್ನಾಗಿ ಸ್ಲಿಪ್ಪರಲ್ಲಿ ಬರಬೇಡಿ. ಯಾಕಂದರೆ ಇದು ಟ್ರಕ್ಕಿಂಗ್ ಅಂತಲೇ ಹೇಳಿ ಮಾಡಿಸಿರೋ ಜಾಗ. ಇಲ್ಲಿ ಈ ಥರ ಕಡೆ ಸ್ಲೋಪ್ ಬೇರೆ ಇರುತ್ತೆ, ಅದಕ್ಕೋಸ್ಕರ ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗಿನ್ನೂ ಅಲ್ಲಿ ಹೋಗಬೇಕು. ನಾನಿವಾಗ ವಿಶ್ರಾಂತಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಶಿವಪ್ಪ ಕಣ್ಮುಂದೆನೇ ಬಂದು ಹೋಗ್ತಾ ಇದ್ದಾರೆ. ಬಟ್ ಹೊರಡ್ತಾ ಇದ್ದಾರೆ, ಕಾಣಿಸ್ತೈತಲ್ಲ. ನಾನು ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾಯಿದ್ದೀನಿ ಅಂದರೆ ಇದು ಕಡಿದಾದ ದಾರಿ ಆಗಿದೆ. ನಿಮ್ಮ ಕಣ್ಣು ಮುಂದೆ ನಮ್ಮ ಶಿವಪ್ಪನ ದರ್ಶನ ಪಡ್ಕೊಳ್ಳಿ. ಓಕೆ, ಸ್ಟೆಪ್ಪುಗಳು 90 ಡಿಗ್ರಿಯಲ್ಲಿರುತ್ತೆ. ನಾನು ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಬರ್ರಿ, ನೀವು ಬಂದುಬಿಟ್ಟು ನೋಡ್ಕೊಂಡು ಹೋಗಿ ಅಂತ ಅಷ್ಟೇ. ಇದು ನಮ್ಮ ನಿಯರೆಸ್ಟಿದೆ. ಇದು ಯಾವ ಪ್ಲೇಸ್ಗೂ ಕಡಿಮೆ ಇಲ್ಲ ಗುರು. ಕಾಣಿಸ್ತಾ ಇದೆಯಲ್ಲ, ಓಕೆ, ನೋಡ್ತಾ ಇದ್ದೀರಾ, ಇದು ಶಿವಪ್ಪ. ಇದೇ ಗುರುವೇ ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿದ್ನಲ್ಲ, ನೋಡಿ अभी बाकी इतना दूर तो जा सकता है, लेकिन तो हम लोग इधर ही स्टक हुआ. देखिए कैसे जा रहा है वो लोग, तुमको जूम करके दिखाता हूँ. ನೋಡಿ, ಇದು ಹೋಗ್ಬೇಕಾಗಿರೋ ಪ್ಲೇಸ್. ಓಕೆ ಅಲ್ಲ, ಬಾರ ಮಂಕಿ. ಇನ್ನು ನೋಡಿ ನೀರು ಕೇಳ್ತೈತೆ. ಬಟ್ ನೀರು ಕೊಡೋಣ ಅಂದರೆ ಎಲ್ಲ ಮಂಕಿ ಬಂದುಬಿಡುತ್ತೆ. ಯಾಕಂದರೆ ಇಲ್ಲಿ ನೀರು ಕೊಡೋಂಗಿಲ್ಲ. ಯಾಕಂದರೆ ಮುಂದೆ ನೀರಿದೆನೋ ಇಲ್ಲ ನಮಗೂ ಗೊತ್ತಿಲ್ಲ. ಮಂಗ್ಬಡ್ ಎತ್ತಿದೆ, ಬಾ. ಇಷ್ಟಿದೆಯಪ್ಪ, ಇವಾಗ ಹಿಂಗೆ ಹೋಗ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಮಗ ಎಲ್ಲ ಒಂದೇ ಸಾರಿಗೆ ಬ್ಲ್ಯಾಕ್ ಆಗೋಯ್ತು. ಇರೋದೇ ಬ್ಲ್ಯಾಕು, ಬಟ್ ಆದರೂ ಇನ್ನೂ ಬ್ಲ್ಯಾಕ್. ಓಕೆ, ನೋಡ್ತಾ ಇದ್ದೀರಲ್ಲ, ಇದು ಟ್ರೆಕ್ಕಿಂಗ್ ಪಾಯಿಂಟು. ಸೊ ಮೇಲೆ ಹೋಗ್ತಾಯಿದ್ದೀವಿ. ಕಾಣಿಸ್ತೈತೆ ಈ ಕಡಿದಾದ, ನಾನು ಹೇಳಿದ್ನಲ್ಲ 90 ಡಿಗ್ರಿ ಅಷ್ಟು ಮೇಲೆ ಹೋಗ್ಬೇಕು. ಇವಾಗ ಆ ತುದಿಗೆ ಹೋಗ್ತಾ ಇದ್ದೀರಂದರೆ ಸೊ ಇಷ್ಟೆಲ್ಲ ಇದು ಮಾಡ್ಕೊಂಡು ಕಷ್ಟಪಡ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿಂದ ನಾನು ತೋರಿಸ್ತೀನಿ ನೋಡಿ, ಇಲ್ಲಿಂದ ಶಿವ ಬಿದ್ದರೆ ಶಿವನೇ ಅಷ್ಟೇ. ಹೋಗ್ಬಿಡ್ತೀಯ ಒಂದೇ ಸರಿ ಏನೂ ಇಲ್ಲದೇ. ಬಟ್ ಕೇರ್ಫುಲ್ಲಿಯಾಗಿ ಹೋಗ್ಬೇಕು. ಕೋತಿಗಳ ಕಾಟ ಜಾಸ್ತಿ ಇಲ್ಲಿ, ಮಂಗ್ ಬಡಿಯೋದು. ಓಕೆ ನೋಡಿದ್ರ ಹೆಂಗಿದೆ ಅಂತ. ಸೊ ಕಷ್ಟ ಇದೆ ಮೇಲೆ ಹೋಗೋಕ್ಕೆ, ಅದನ್ನು ನಾವು ಛಲ ಬಿಡ್ದೇನೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಬಂದಿದ್ದೀವಿ ಅಂದರೆ ಎಲ್ಲಿ ಹಾಕ್ಕೊಂಡಿದ್ದೀವಿ. ಬಾಡಿ ಕಷ್ಟ ಇದೆ. ಅಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಬಿದ್ದರೆ ನಾನು ಅದು ಆಗತ್ತೆ ಆಗ್ತೀನಿ ಅಷ್ಟೇ. ನಾನು ಬಿದ್ದರೆ ಸಿಕ್ಕೋದು ಇಲ್ಲ. ಬಟ್ ಈ ಥರ ಅಡ್ವೆಂಚರ್ ಎಲ್ಲಿ ಮಾಡೋಕ್ಕೆ ಹೋಗಬೇಡಿ ವಿತೌಟ್ ಸೇಫ್ಟಿ ಇಲ್ದೇ. ಮಂಗಣ್ಣ ಓಕೆ ಬಾ. ಹುಡುಗರು ಇದೀಗೆ ಇವರೆಲ್ಲ ಮೇಲೆ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಇವರು ಡೈಲಿ ಬರ್ತಾರಪ್ಪ ರೆಗ್ಯುಲರ್ ಆ್ಯಕ್ಟಿವಿಟಿಗೆ. ಸೊ ಇಲ್ಲೆಲ್ಲ ಗಟ್ಸ್ ಇರೋರೇ ಬರಬೇಕಾಗತ್ತೆ. ನೋಡಿ ಕಾಣಿಸ್ತಿದೆಯಲ್ಲ, ಬಿದ್ದರೆ ಶಿವ ಸೀರಿಯಸ್ಲಿ ಹೇಳ್ತೀನಿ, ನನಗೆ ಭಯ ಆಗ್ತಿದೆ. ಮತ್ತು ಅದನ್ನು ಹೋಗ್ತಾಯಿದ್ದೀನಿ, ಕಾಣಿಸ್ತಾ ಇರಬೇಕು. ಇನ್ನೂ ಸ್ವಲ್ಪ ಇದೆ ಈ ದಾರಿಯಲ್ಲಿ ನಾನು ಹೋಗ್ತಾಯಿದ್ದೀನಿ ಅಂದರೆ ಗ್ರೇಟ್. ಎಷ್ಟು ದೂರ ಅಂತ ಬಂದಿದ್ದಾಯಿತು, ಇನ್ನೂ ಸ್ವಲ್ಪ ಇದೆ ಅಷ್ಟೇ. ಪಾಯಿಂಟ್ ಡೆಸ್ಟಿನೇಷನ್ ಬರ್ತಾಯಿದ್ವಿ. ಇನ್ನು ಸ್ವಲ್ಪ ಹೊತ್ತರಲ್ಲೇ ನಾನು ಇವಾಗ ರೆಸ್ಟ್ ಪಾಯಿಂಟ್ ತೊಗೊತಿದ್ದೆ. ಇನ್ನು ಹೋಗ್ಬೇಕಾಗಿರೋದು ಅಲ್ಲಿದೆ, ಕಾಣಿಸ್ತೈತಲ್ಲ. ಇನ್ನು ಮೇಲೆ ಇವಾಗ ನಾನು ರೆಸ್ಟ್ ತೊಗೊತಿದ್ದೀನಿ. ಇಲ್ಲೇ ಕುತ್ಕೊತೀವಿ. ಬಟ್ ಇಲ್ಲೇನಂದರೆ
ರೆಗ್ಯುಲರಾಗಿ ಆ್ಯಕ್ಟಿವಿಟೀಸ್ ಇರಬೇಕು. ಮೂರಲ್ಲಿ ಸಿಗರೇಟ್ ಇರಬಾರ್ದು, ಆಲ್ಕೋಹಾಲ್ ಕಟ್ಟೆ ಮೊದಲೇ ಇರಬಾರ್ದು. ಇದ್ದರೆ ಏನಾಗುತ್ತೆ ಅಂದರೆ ಮುಂದೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಸೀರಿಯಸ್ಲಿ. ಅದುವೇ ನಮ್ಮ ಪಯಣ ಆ್ಯಸ್ ಯೂಸಲ್ ಸೇಮ್ ಮತ್ತೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ರೆಸ್ಟ್ ಮಾಡಿದ್ದಾಯಿತು, ಅದೇ ಪಿಲ್ಲರ್ ಮಾಡಿದ್ದೆ ಸಾಕ. ಇವಾಗ ಮತ್ತೆ ಮೇಲೆ ಹೋಗ್ತಾಯಿದ್ದೀನಿ ಇವಾಗ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ದೂರ ಬಂದಿದ್ದೀನಿ, ಕಾಣಿಸ್ತಾ ಇರಬೇಕು. ಸೊ ಇನ್ನೂ ಹೋಗ್ಬೇಕಾಗಿರೋ ಜಾಗ ಇಷ್ಟು ದೂರ ಇದೆ, ಬಟ್ ಹೋಗೋಣ, ಅದನ್ನು ನೋಡೋಣ. ಇನ್ನೇನು ಡೆಡ್ ಎಂಡ್ ಬರ್ತಾಯಿದೆ. ನನಗೆ ಯಾವಾಗಲೂ ಕೊನೆಗೂ ಒಂದು ಬರ್ತದೆ ನನಗೆ ಡೌಟು. ಆ ಡೌಟ್ ಏನು ಅಂದರೆ, ಸೊ ಅಲ್ಲಿಂದ ನಾನು ಕೆಳಗೆ ಬಂದೆ ವಿತೌಟ್ ಸಪೋರ್ಟು. ಇವಾಗೇನು SS ರೈಲಿಂಗ್ ಮಾಡಿದ್ದಾರೆ. ಬಟ್ ಒನ್ ಥಿಂಗ್, ನಾನು ಇಲ್ಲಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಈ ತುದಿಗೆ ಬೆಲ್ ಕಟ್ಟಿದವ್ರು ಯಾರು, ಅದನ್ನೇ ಇದು ಮಾಡಬೇಕು ನಾವು. ಇರುವೆ ನಿಮಗೆ ಕಾಣಿಸ್ತಿದೆಯಲ್ಲ ನಾನು ಬಂದಿರೋ ದಾರಿ ಹೆಂಗಿದೆ ಅಂತ. ಓಕೆ, ಸೊ ಇದೆ ನಂದಿ ಸುತ್ತಬೇಕು. ಸೊ ನೋಡಿ ಯಾವ ಥರ ದಾರಿಯಲ್ಲಿ ಹೋಗ್ತಾಯಿದ್ದೀವಿ ಅಂತ. ಈ ಥರ ಇರಲಿಲ್ಲ, ನಮ್ಮಂಥ ಲಾಗರ್ಸು ಎಕ್ಸ್ಪ್ಲೋರರ್ ಬಂದು ಎಕ್ಸ್ಪ್ಲೋರ್ ಮಾಡಿರೋ ಪ್ಲೇಸ್ ಇದು. ಇವಾಗ ಜನ ಜಾಸ್ತಿ ಬರ್ತಾರೆ, ಸಾಟರ್ಡೆ ಸಂಡೇ ಯೂಶಲಿ ಜಾಸ್ತಿ ಇರ್ತಾರೆ. ಕಾಣಿಸ್ತದಲ್ಲ ನಿಮಗೆ?